धारवाड़ के पास 20 साल की युवती ज़किया मुल्ला की हत्या का मामला सामने आया है। ज़किया गांधी चौक की रहने वाली थी और पिछले साल पैरामेडिकल कोर्स पूरा कर चुकी थी। मंगलवार शाम को वो काम के लिए घर से निकली थी, लेकिन वापस नहीं लौटी। अगले दिन सुबह उसका शव शहर के बाहर एक खेत में मिला। इस मामले पर परिया के जरिए अपनी बात रखी है। पुलिस ने रूरल पुलिस स्टेशन में मामला दर्ज कर लिया है और जांच जारी है। वेलकम टू एम न्यूज बीजापुर। चलिए चलते हैं आज की खबरों की ओर। कल दोपहर में खाना दोपहर में हुआ हमारा 3 बजे। बाद में 3 से 4 तक रेस्ट कर को मैं बच्चों को बुला ले आने और 2 बच्चे मेरे लड़के लोग स्कूल गया मैं। तो मैं स्कूल उधर गया 4 बजे के बाद में क्या है लैब को जाता हूँ बोल को। कौन सा लैब में पढ़ते थे? कौन सा लैब वो कहाँ के मालूम नहीं बोली। लैब को जाता हूँ बोल को। हाँ कंटिन्यू होने लैब पैरामेडिकल करीस है। लैब को जाता हूँ बोले जॉब ढूंढ रही थी। कहाँ भी उसके एप्लीकेशन डाल कर है वो बच्चा, तो वहाँ ढूंढ रही थी उन्हें। तो लैब को जाता बोल को गई। उसके बाद में रात में आई नहीं। कितने बजे आते थे डेली? फिर भी मेरे भाई को फोन करके बोली मेरे नंबर को मैं लैब को जा रहा हूँ बोल अब्बा को बोल को। कितने बजे? नहीं वो लैब कंटिन्यू नहीं है। कभी वो सब अभी पैरामेडिकल हो गया उसका जॉब के ट्राई कर रही थी। जी ये तुम ना कब से फोन नहीं उठा रहे थे? कल शाम से 7 बजे के बाद फोन नहीं उठे। रात में घर में नहीं आए। अब ये खबर कौन दे तुम ना? ये रात में वो ट्रैकिंग करे पूरा फोन। हाँ पूरा ढूंढ को आने के बाद वो नहीं मिले उनको। ढूंढे रात के 1 बजे तक। जी उसके बाद सुबह में क्या करे हमें अभी जाएंगे बोल को ढूंढने जाएंगे बोल को हमें आए कार लेकर जैसे हमें आ रहे थे दिखा हमें। अब वो लड़की की एंगेजमेंट हुई थी? एंगेजमेंट नहीं हुई, बातचीत हुई थी। एंगेजमेंट होने वाली थी। वो रिश्तेदार में? हाँ रिश्तेदार मुल्ला लगा नाम ना हमारे क्या सब परवेज मुल्ला रिश्तेदारी थे, उनसे बात हो गई थी। तो अभी डेट फिक्स नहीं करे थे क्योंकि उनके मामा सब सऊदी में है बाहर में लोग। आने के बाद बात करेंगे बोल के। तुम्हारा नाम क्या बोला? यूनुस मुल्ला। कार में तुम्हें? मैं यहाँ तोलना का मेरे नहीं। ನೋಡಿ ನಿನ್ನೆ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಅಲ್ಲೇ ಇದ್ದರು. ನಮ್ಮ ತಾವು ಮೀಡಿಯಾ ಸ್ನೇಹಿತರು ಕೂಡ ಅಲ್ಲೇ ಇದ್ರಿ. ಆ ಹುಡುಗ ಏನಿದಾನೆಲ್ಲ ಅವನು ಸ್ಟಾರ್ಟಿಂಗ್ಲಿಂದ ಅವನು ಆಗಲಿ ಅವ್ರ ತಂದೆ ಆಗಲಿ ಮಿಸ್ ಗೈಡೆನ್ಸ್ ಮಾಡ್ಕೊತ ಇದ್ರು. ಅವರು ಸ್ಟಾರ್ಟಿಂಗ್ದಲ್ಲಿ ಅವರು ಇದನ್ನೂ ಹೇಳಿದರು ನಮ್ಮ ಕಸನ್ ಬ್ರದರ್ಗೆ, ಇಲ್ಲ ಇದು ಮರ್ಡರ್ ಅಲ್ಲ, ಇದು ಏನೋ ಸುಸೈಡ್ ಮಾಡಿರಬೇಕು, ಮತ್ತೆ ಯಾಕೆ ಡಿಪಾರ್ಟ್ಮೆಂಟ್ಗೆಲ್ಲ ನಾವು ಹೇಳೋದು, ನಾವೇ ತೊಗೊಂಡು ಹೋಗಿ ಮಣ್ಣು ಮಾಡಿಬಿಡೋಣ ಅಂಥೇಳಿ ಅಂದ್ಕೊಳ್ಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅದ್ರ ಬಗ್ಗೆ ಅಬ್ಜೆಕ್ಷನ್ ಹಾಕಿದರು. ಇಲ್ಲ ಇದು ಮರ್ಡರೇ ಇದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಡಿಪಾರ್ಟ್ಮೆಂಟ್ ಬರಬೇಕಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿ ನಾವು ಇದನ್ನು ಮಾಡಿದ್ವಿ. ನಿನ್ನೆ ರಾತ್ರಿವರೆಗೂ ಸಹ ಆ ಹುಡುಗನ ತಂದೆ ಇಲ್ಲೇ ಇದ್ರು. ಅವರು ಬೇರೆ 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 ವಿಷಯವನ್ನು ಹೇಳ್ತಾ ಇದ್ರು. ಅವರು ಸತ್ಯ ಸಂಗತಿಯನ್ನು ಮುಚ್ಚಿ ಹಾಕಲಿಕ್ಕೆ ಭಾಳ ಪ್ರಯತ್ನ ಮಾಡಿದರು. ಇವಾಗ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮತ್ತು ಸಮಾಜದ ಎಲ್ಲ ಜನ ಸೇರಿ ನಾವು ಇವತ್ತು ಇದನ್ನು ಒಂದು ಧರಣಿ ಮಾಡೋಣ, ಧರಣಿ ಮಾಡಿ ಎಲ್ಲರೂ ಅರೆಸ್ಟ್ ಆಗುವವರೆಗೂ ನಾವು ಇಲ್ಲಿಂದ ಡೆಡ್ ಬಾಡಿ ಒಯ್ಯಲ್ಲ ಅಂಥೇಳಿ ನಾವು ಡಿಪಾರ್ಟ್ಮೆಂಟ್ದವ್ರು ನಾವು ಹೇಳಿದ್ವಿ. SP ಸಾಹೇಬರು, ACP ಸಾಹೇಬರು, ಸಂಬಂಧಪಟ್ಟ ಠಾಣೆ ಎಲ್ಲ ಇನ್ಸ್ಪೆಕ್ಟರ್ಗಳು ಬಂದು ಅವರು ನಮ್ಮ ನಡುವೆ ಒಂದು ಮಾತುಕತೆ ಆಯಿತು. ಅವರು SP ಸಾಹೇಬರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಷ್ಪಕ್ಷವಾಗಿ ಇದು ತನಿಖೆ ಆಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಇದ್ದಾರೆ, ಅದು ಗಾಡಿ ಕೊಟ್ಟವರು ಅವ್ರ ತಂದೆ ಆಗಲಿ ಅಪರಾಧಿಗಳಾಗಲಿ, ಅಪರಾಧಕ್ಕೆ ಯಾರು ಪ್ರೋತ್ಸಾಹ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವರ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಕಾರ್ ಅಂತ ಹೇಳಿ ನಮ್ಗೆ ಮಾಹಿತಿ ಬಂದಿದೆ, ಆದ್ರೂ ನಮ್ಗೆ ಪಕ್ಕಾ ಗೊತ್ತಿಲ್ಲ. ಅದು ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ. ಡಿಪಾರ್ಟ್ಮೆಂಟ್ದವರು ಯಾವಾಗ ಅದನ್ನು ಬಹಿರಂಗವಾಗಿ ಹೇಳ್ತಾರೆ. ಅವರು ಬೈಟ್ ಕೊಟ್ಟಿದ್ರು ಮಾಧ್ಯಮಕ್ಕೆ. ಅಂದ್ರೆ ಈಗ ಕೊಲೆ ಮಾಡಿದ ಆರೋಪಿ ಏನಲ್ಲ ಅವ್ರ ತಂದೆ ಮಾಧ್ಯಮಗಳಿಗೆ ಹೇಳಿದ್ರು ಹುಡುಗಿ ಒಳ್ಳೆಯ ಸ್ವಭಾವದವಳು. ಅದೇ ಸರ್, ಅದು ನಾವು ಅದನ್ನೇ ಹೇಳ್ತಾ ಇದ್ದೇವೆ. ಅವರು ಆ ಹುಡುಗಿ ತಂದೆಗೆ ಬೈಟ್ ಕೊಡ್ತಿದ್ದಿಲ್ಲ. ನೀವು ಭಾಳ ಇದರಾಗಿದ್ದೀರಿ, ಶೋಕ್ದಾಗಿದ್ದೀರಿ, ಪ್ರತಿಯೊಂದು ಅವರು ಮ್ಯಾನೇಜ್ ಮಾಡಿ ಅವ್ರದ್ದೇ ಥರದಿಂದ ಅವ್ರು ಮ್ಯಾನೇಜ್ ಮಾಡಿ ಅದು ಹೇಗಾದರೂ ಮಾಡಿ ಅದನ್ನು ಬಚ್ಚ ಹಾಕ್ಬೇಕಂತ ಹೇಳಿ ಅವ್ರು ಭಾಳ ಪ್ರಯತ್ನ ಮಾಡಿದರು. ಬಟ್ ಅದು ಸತ್ಯ ಸಂಗತಿ ಯಾವತ್ತೂ ಬಚ್ಚಿಡಕ್ಕೆ ಸಾಧ್ಯ ಇಲ್ಲ. ಅದು ಅವ್ರ ಖುದ್ದು ಅವ್ರ ಮಗನೇ ಆರೋಪಿ ಇದ್ದಾನೆ, ಅವನು ಡಿಪಾರ್ಟ್ಮೆಂಟ್ದವ್ರದಂತ ಒಪ್ಕೊಂಡಿದ್ದಾನೆ ಅಂತ. ಅವನು ನಿಮ್ಗೆ ಏನೇನು ಮಾಹಿತಿ ಬಂದಿದೆ ಸರ್? ಈಗ ಮಾತಾಡಿದೆ SP ಸಾಹೇಬ್ರ ಜೊತೆ ಮಾತಾಡಿದೆ. 19 ವರ್ಷ ಹುಡುಗಿ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ತಿದ್ಲು. ಹುಡುಗನ ಕೂಡ ಎಂಗೇಜ್ಮೆಂಟ್ ಆಗೋದಿತ್ತು. ಏನೋ 1 ತಿಂಗಳಿಂದ ಅವ್ರದ್ದೇನೋ ಜಗಳ ನಡೆದಿದ್ದಂತ ಕಾರ್ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಕಾರ್ ಒಳಗೆ ಜಗಳ ಹೋಗುವಾಗ ಸ್ಟ್ರ್ಯಾಂಗಲ್ ಮಾಡ್ಯಾನ. ಸ್ಟ್ರ್ಯಾಂಗಲ್ ಆದಮೇಲೆ ಗನ್ ಕೊಚ್ಚೋದಾದ್ಮೇಲೆ ಮತ್ತೊಮ್ಮೆ ಸ್ಟ್ರ್ಯಾಂಗಲ್ ಮಾಡಿ ಹೊಡೆದು ಅಲ್ಲಿ ಇದರ
ಡೈರಿ ಕಡೆ ಹೋಗ್ದವನ ಅಂತ ಹೇಳಿದರು. ಸರ್ ಎಷ್ಟು ಮಂದಿ ಆರೋಪಿ ಅದಾರಂತೆ? ಒಬ್ಬನ ಆಧಾರ ಅಂತ ಈಗ ಸದ್ಯಕ್ಕೆ CCTV ಕ್ಯಾಮ್ರಾ ಒಳಗೆ ಅವರಿಬ್ಬರು ಅಡ್ಡಾಡೋದು ಒಂದು ದೃಶ್ಯಗಳು ಸಿಕ್ಕಿದಾವೆ. ಮತ್ತು ಅದರ ಜೊತೆಗೆ ಆಮೇಲೆ ಇವ್ರ ಪ್ರಕಾರ CCTV ಪ್ರಕಾರ ಇವರು ಪೊಲೀಸರು ಏನಂತಾರೆ, ನಾ ಎಲ್ಲ ಕಡೆ ನೋಡಿದ್ದು ಕ್ಯಾಮ್ರಾ ಒಳಗೆ ಇಬ್ಬರು ಅದಾರ ಇವರು, ಮತ್ತು ಯಾರು ಅಂತಾರೆ ಇಲ್ಲ. ಆದರೂ ನಾವು ಅದು ಟವರ್ ಇದರ ಲೊಕೇಶನ್ ನೋಡಿ ಆ ಫ್ರೆಂಡ್ಸ್ ಯಾರು ಇನ್ವಾಲ್ವ್ ಅದಾರ ನೋಡ್ತೀನಿ, ಒಂದು 2 ದಿವಸ ಒಳಗೆ ಪತ್ತೆ ಹಚ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಪೊಲೀಸರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದು ದಿವಸ ಒಳಗಿದ್ದು ಕ್ರ್ಯಾಕ್ ಮಾಡಿ ಆರೋಪಿಯನ್ನು ಹಿಡಿದಕ್ಕೆ ತಮಗೆ ನಾವೆಲ್ಲರ ಮರ್ಡರ್ ಆಗಿದ್ದ ಜಾಗ ಅದೇನೆ? ಮತ್ತೆ ಇಲ್ಲ ಬೇರೆ ಕಡೆ ಮರ್ಡರ್ ಮಾಡಿ ಇಲ್ಲಿ ಬಂದು ಹೋಗೋದು. ಮತ್ತೇನು ಬೇರೆ ಉದ್ದೇಶ ಐತೆ ಸರ್? ಏನು ಇವರು ಜಗಳ ಸಿಲ್ಲಿ ಅದ, ಸಣ್ಣ ಜಗಳ ಅದು ಈ ಮಟ್ಟಕ್ಕೆ ಬಂದು